ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ರೇಖಾವತಿ, ಊರು ದೇವದುರ್ಗ, ವಯಸ್ಸು 32 ವರ್ಷ ತುಂಬಿದೆ, ಕೆಲಸ ಸ್ವಂತ ವ್ಯಾಪಾರ ಇದೆ, ಆಸ್ತಿ ನೀವು ಸಿಕ್ಕಾಗ ಹೇಳ್ತೀನಿ, ಗಂಡ ನಿಧನರಾಗಿದ್ದಾರೆ, ಮಕ್ಕಳು ಇಲ್ಲ, ಆಗುವ ಸಾಧ್ಯತೆ ಇದೆ, ಕಾರಣ ಮಗು ಬೇಕು, ಅದಕ್ಕೆ ವರ ಬೇಕು, ಆಸೆ ಮಗುವಿನ ಮುಖ ನೋಡುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಟಾಟಾ ಹೆರಿಯರ್ ಫಿಯರ್ಲೆಸ್ ಪ್ಲಸ್ ಡ್ಯೂಲ್ ಟೋನ್ 80 ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರನ ಗುಣಗಳು ಹೀಗಿರಲಿ: 25ರಿಂದ 40 ವರ್ಷದ ಒಳಗಿನವರು ಮಾತ್ರ ಆಗಿರಬೇಕು, ನೋಡಲು ಹೇಗೆ ಇರಲಿ, ಸ್ವಭಾವ ಒಳ್ಳೆಯದಾಗಿರಲಿ, ಗಂಡನಲ್ಲಿ ಇರಬೇಕಾದ ಎಲ್ಲ ಸುವಿಚಾರ ನಿಮ್ಮಲ್ಲಿರಲಿ, ಮೃದು ಸ್ವಭಾವದವರು ಇದ್ದರೆ ಒಳ್ಳೆಯದು, ಕೆಟ್ಟ ಹವ್ಯಾಸಗಳು ಯಾವುದೇ ಕಾರಣಕ್ಕೆ ಇರಕೂಡದು, ಮಗು ಬೇಕು, ಹಾಗಾಗಿ ಆರೋಗ್ಯವಂತರಾಗಿ ಇರಬೇಕು, ಚಂದದ ಬದುಕಿಗೆ ಅಂದವಾದ ಕನಸುಗಳಿರಲಿ, ತೂತಿಗೆ ಸುಖ ಕೊಟ್ಟು ಕೈಗೆ ಮಗು ಕೊಟ್ಟರೆ ಸಾಕು, ನಾನೀಡುವ ಸವಲತ್ತುಗಳು: ಹೆಂಡತಿಯ ಹಾಗೆ ಪ್ರೀತಿ ಮತ್ತು ಸುಖ ಕೊಡ್ತೀನಿ, ಗಂಡನ ಸ್ಥಾನದಲ್ಲಿ ಇಟ್ಟು ನೋಡಿಕೊಳ್ಳುತ್ತೇನೆ, ಕೆಲಸ ಮಾಡದೆ ಹೋದರೂ ನಾನೇ ಸಾಕುತ್ತೇನೆ, ವ್ಯಾಪಾರ ಮಾಡ್ತೀನಿ ಅಂದರೆ ಹಣ ಕೊಡ್ತೇನೆ, ನಿಮಗೆ ಫ್ಯಾಮಿಲಿ ಇದ್ದರೆ ವಾರಕ್ಕೆ 1 ಸಾರಿ ಹೋಗಿ ಬನ್ನಿ, ಮಗು ಕೊಟ್ಟರೆ ಕೇಳಿದಷ್ಟು ಹಣ ನೀಡುತ್ತೇನೆ, ನಿಮ್ಮ ಸ್ವಭಾವ ಇಷ್ಟ ಆದರೆ ಸಂಬಂಧ ಕೊನೆಯವರೆಗೆ ಇಡುತ್ತೇನೆ, ಓಕೆನಾ? ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಟಾಟಾ ಹೆರಿಯರ್ ಫಿಯರ್ಲೆಸ್ ಪ್ಲಸ್ ಡ್ಯೂಲ್ ಟೋನ್ 80 ಕಾರಿನ ರಿವ್ಯೂ ನೋಡೋದಾದ್ರೆ, ಫೋಟೋಗಳು ಬಂದು ಎಲ್ಲಾ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 25,85,000 ಆಗಿರುತ್ತೆ. 2023ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 21,342 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. 6 ಗೇರ್ಸ್, ಪೆಡ್ಲ್ ಶಿಫ್ಟ್, ಸ್ಪೋರ್ಟ್ ಮೋಡ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಥರ್ಡ್ ಪಾರ್ಟಿ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಂದು ಫ್ರಂಟ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿಯಾಗಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1956 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಕ್ರಯೋಟೆಕ್ 2.0 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 168 BHP ಮತ್ತೆ RPM ಬಂದು 3750 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 350 NM ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಫೇಸ್ 2 ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿದೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.